ಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್ಸ್. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನೀವೇನಾದರೂ ಮ್ಯಾಥ್ಸ್ ಸಬ್ಜೆಕ್ಟ್ ಬರಿತಾ ಇದ್ದರೆ, ಎಕ್ಸಾಮ್ ಬರೀತಿದ್ರೆ ವಿ2 ಎಕ್ಸಾಮ್, ಸೊ ಮಂಡೇ ಎಕ್ಸಾಮ್ ಇದೆ ತಾನೇ. ಸೊ ಏನೆಲ್ಲ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಟಿಪ್ ನೋಡಿ, ಲೈಕ್ ಇವಾಗ ಚಾಯ್ಸ್ ಇರುತ್ತೆ ತಾನೇ, ಮಾಡ್ಯೂಲ್ 1ಅಲ್ಲಿ 1 ಕ್ವೆಶನ್ ಅಥವಾ 2 ಅಂತ ಆರ್ ಇರುತ್ತೆ ತಾನೇ. ಸೊ ನೀವೇನು ಮಾಡ್ತೀರಾ, ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಂಡು ಬರಿತೀರಾ. ಆರ್ ಕ್ವೆಶನ್ ನನಗೆ ಇದು ಬರೋದೇ ಇಲ್ಲ ಅಂತ ಅಟೆಂಪ್ಟೇ ಮಾಡದೆ ಹೋಗಬೇಡಿ. ಅಟೆಂಪ್ಟ್ ಮಾಡಿ, ಅಟ್ಲೀಸ್ಟ್ ಅದ್ರ ರಿಲೇಟೆಡ್ ಫಾರ್ಮುಲಾ ಏನಿದೆ ಅಂತ ಹ್ಯಾಂಡ್ ಬುಕ್ಕಲ್ಲಿ ಚೆಕ್ ಮಾಡಿಬಿಟ್ಟು ನೀವು ಬರಿಬೇಕಾಗುತ್ತೆ. ಆ್ಯಂಡ್ ಒಂದು ವೇಳೆ ನೀವು ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ನೀವು ಲೈಕ್ ಏನಾದರೂ ರಾಂಗ್ ಆದರೆ ಜಸ್ಟ್ ಒಂದು ಸ್ಮಾಲ್ ಕಾಟ್ ಹಾಕಿ ಕಂಪ್ಲೀಟಾಗಿ ಸ್ಕ್ರಿಬಲ್ ಮಾಡಬೇಡಿ. ಸ್ಕ್ರಿಬಲ್ ಮಾಡಿದ್ರೆ ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ಏನು ಅನಿಸುತ್ತೆ, ನಿಮ್ಗೆ ಇನ್ನೂ ಈ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ, ನೀವೆಲ್ಲೋ ಕಷ್ಟಪಡ್ತಿದ್ದೀರ ಓದೋಕ್ಕೆ ಅಂತ ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಕ್ಲಿಯರಾಗಿ ಬರೀರಿ, ಆದಷ್ಟು ಎಲ್ಲೂ ಸ್ಕ್ರ್ಯಾಚಸ್ ಮಾಡಬೇಡಿ. ಓಕೆ, ಇದು ಸೆಕೆಂಡ್ ಟಿಪ್. ಇನ್ನು ಥರ್ಡ್ ಟಿಪ್ ಏನು ಅಂದರೆ, ಮ್ಯಾಥ್ಸಲ್ಲಿ ನಿಮಗೆ ಬರುತ್ತೋ ಬಿಡುತ್ತೋ ಇಡೀ ಕ್ವೆಶನ್ ಪೇಪರಲ್ಲಿ ಎಷ್ಟು ಕ್ವೆಶನ್ ಇದೆ ಅಟೆಂಪ್ಟ್ ಮಾಡಿ. ಓಕೆ, ಫಸ್ಟು ಆಬ್ವಿಯಸ್ಲಿ ಟೈಮ್ ಪ್ರಕಾರ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಅಟೆಂಪ್ಟ್ ಮಾಡ್ತೀರಾ. ಅದಾದಮೇಲೆ ಉಳಿದಿರೋದೆಲ್ಲ ಅಟೆಂಪ್ಟ್ ಮಾಡಿ, ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಇದ್ದರೆ ನಿಮ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಆ್ಯಂಡ್ ಸ್ಟೆಪ್ಸನ್ನು ಆದಷ್ಟು ಒಂದೊಂದು ಲೈನ್ ಬಿಟ್ಟು ಪೇಪರ್ ತುಂಬೋದನ್ನು ನೋಡಿ. ಯಾಕಂದರೆ ಪೇಪರ್ ತುಂಬಿದ್ರೆ ಓಕೆ ಇಷ್ಟು ಪೇಜಸ್ ಅಟೆಂಪ್ಟ್ ಮಾಡಿದ್ದೀರಾ, ನೀವು ಇನ್ನೂ ಟ್ರೈ ಮಾಡಿದ್ದೀರಾ ಅಂತ ಪಾಸ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಟಿಪ್ ಇಷ್ಟೇ, ನಾನು ಕೊಟ್ಟಿರೋ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ ಜಸ್ಟ್ ಫಾರ್ 49 ರೂಪೀಸ್ ಅದನ್ನು ಓದಿ. ಆ್ಯಂಡ್ ಮಾಡ್ಯೂಲ್ 4 ಮತ್ತು 5ಗೆ ಮಾಡೆಲ್ ಪೇಪರ್ ಕ್ವೆಶನ್ಸ್ ಅಷ್ಟೇ ಸಾಕು ಅಂತ ಹೇಳಿದ್ದೀನಿ, ಅದಷ್ಟೇ ನೋಡ್ಕೊಳ್ಳಿ. ಪ್ರೋಗ್ರಾಮ್ಸು ಅಷ್ಟೇ, ನಾನು ಯಾವ ಪ್ರೋಗ್ರಾಮ್ಸ್ ಓದಬೇಕು ಅಂತ ಆ PDF ಕೂಡ ನಿಮ್ಗೆ ಸೆಂಡ್ ಮಾಡಿದ್ದೀನಿ, ಅದಷ್ಟೇ ಪ್ರೋಗ್ರಾಮ್ಸ್ ನೋಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ, ಟೆನ್ಷನ್ ತೊಗೋಬೇಡಿ. ಏನಾದರೂ ಗೊತ್ತಿಲ್ಲ ಅಂದರೆ ಹ್ಯಾಂಡ್ ಬುಕ್ ನೋಡಿಕೊಂಡು ಅದನ್ನೇ ಬರ್ತು ಬನ್ನಿ. ಓಕೆ, ಆ್ಯಂಡ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗೋದನ್ನು ಮರಿಬೇಡಿ. ಎವ್ರಿಥಿಂಗ್ ವಿಲ್ ಬಿ ಈಸಿ. ನಾನು ಓದಿರೋದು ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು 100% ಪಾಸ್ ಅಂತೂ ಆಗ್ತೀರಾ. ಮೋರ್ ದೆನ್ ಪಾಸಿಂಗ್ ನೀವು ಸ್ಕೋರ್ ಕೂಡ ಮಾಡ್ಬೋದು. ಸೊ ಅಷ್ಟಾಗಿತ್ತು ಇವತ್ತಿನ ಅಪ್ಡೇಟ್. ಡೂ ಹಿಟ್ ಅ ಲೈಕ್ ಫಾರ್ ದಿಸ್ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಹೇಗೆ ಓದಬೇಕು, ಏನೇನು ಟಿಪ್ಸ್ ಫಾಲೋ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ನೋಡೋಣ. ಇನ್ನೇನಾದರೂ ಮ್ಯಾಥ್ಸ್ ರಿಲೇಟೆಡ್ ಡೌಟ್ ಇದ್ದರೆ ಕೇಳಿ. ವಿಶಿಂಗ್ ಯು ಗೈಸ್ ಅ ವೆರಿ ಆಲ್ ದ ಬೆಸ್ಟ್. ದೇವರು ನಿಮ್ಮನ್ನು ಈಸಿಯಾಗಿ ಪಾಸ್ ಮಾಡಿಸ್ಲಿ, ನಿಮಗೆ ಕ್ವೆಶನ್ ಪೇಪರ್ ಈಸಿ ಅನಿಸ್ಲಿ.